ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತೆಲ್ಲಪ್ಪ ಬಂದಿದ್ದೀವಿ ಅಂದರೆ ಬೆಂಗಳೂರಿಂದ 100 ಕಿಲೋಮೀಟರ್ ಟ್ರಾವಲ್ ಮಾಡಿ ಗುಟ್ಟಳ್ಳಿ ಬೆಟ್ಟ ಅನ್ನೋ ಜಾಗದಲ್ಲಿರೋ ಬಂಗಾರು ತಿರುಪತಿಗೆ ಬಂದಿದ್ದೀವಿ. ಇಲ್ಲಿ ನೋಡಿದರೆ ಫುಲ್ಲು ಕ್ಲೋಸ್ ಆಗಿದೆ. ಕಡೆ ರೋಡು ಏನೋ ರೆಡಿ ಮಾಡ್ತಿದ್ದಾರೆ. ಇವಾಗ ಈ ಕಡೆಯಿಂದ ಹೋಗ್ಬೇಕು ಅನ್ಕೊತೀನಿ. ಎಂಟ್ರೆನ್ಸಲ್ಲಿ ಹೋಗಿದೆ. ಇಲ್ಲಿ ಒಂದು ಜಿಂಕೆ ಇದೆ ನೋಡಿ. ಬಂದಿದ್ದೆ ಇಲ್ಲಿ ಕೋನೇರಿ ಕಾಣಿಸುತ್ತೆ. ಇವಾಗ ಅಷ್ಟೊಂದು ನೀರಿಲ್ಲ ಬೇಸಿಗೆ ಕಾಲದಲ್ಲಿ. ಇಲ್ಲಿಂದಾನೇ ನಾವು ದೇವಸ್ಥಾನ ಒಳಗಡೆ ಹೋಗ್ಬೇಕು. ಅಲ್ಲಿಂದ ಒಳಗಡೆ ಬಂದಿದೆ. ಇಲ್ಲಿ ದೇವ್ರು ಕಾಣಿಸುತ್ತೆ. ಮೇಲೆ ಕ್ಲೋಸ್ ಆಗಿರೋದ್ರಿಂದ ಇಲ್ಲೇ ಇಟ್ಟಿದ್ದಾರೆ ಇವಾಗ. ಇವಾಗ ನಿಮ್ಗೆ ತೋರಿಸಿರೋದು ಒಂದು ಅದ್ಭುತವಾದ ದೃಶ್ಯನ. ವೆಂಕಟೇಶ್ವರ ಸ್ವಾಮಿ ಭೂಮಿಗೆ ಪದ್ಮಾವತಿ ದೇವಿನ ಹುಡ್ಕೊಂಡ್ ಬಂದಾಗ ಈ ಒಂದು ದೃಶ್ಯವನ್ನ ನಾವು ನೆನ್ಸ್ಕೊಂಬೋದು. ಇತಿಹಾಸದಲ್ಲಿ ಗೋಮಾತೆ ಸ್ವಾಮಿಗೆ ಹಾಲನ್ನು ಕೊಡ್ತಾ ಇರೋ ದೃಶ್ಯ ಇದು. ಇದ್ರ ಸುತ್ತು ನೋಡಿ ಹಾವಿನ ಹುತ್ತಿದೆ. ಹಂಗೆ ಒಂದ್ ಸ್ವಲ್ಪ ಮುಂದೆ ಬಂದ್ರೆ ಅದ್ಭುತವಾದ ಕೃಷ್ಣನ ದೃಶ್ಯ ಕಾಣುತ್ತೆ. 5 ತಲೆ ನಾಗರಾವಿನ ಮೇಲೆ ನಿಂತ್ಕೊಂಡಿರೋ ದೃಶ್ಯ ಇದು. ಇದು ಚಿಕ್ಕ ತಿರುಪತಿ ಇವಾಗ ಕ್ಲೋಸ್ ಮಾಡಿದ್ದಾರೆ. ಯಾಕಂದ್ರೆ ಪೇಂಟಿಂಗು ಫುಲ್ ಆಲ್ಟ್ರೇಷನ್ ಮಾಡ್ತಿದ್ದಾರೆ. ಇವಾಗ ಶ್ರಾವಣ ಶನಿವಾರಗಳಿಗೆ ಓಪನ್ ಮಾಡ್ತಾರಂತೆ. ಅದಕ್ಕೆ ನಾನು ನಿಮ್ಗೆ ಗೊತ್ತಿಲ್ದಿರ ಮೇಲೆ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ. ನನಗೆ ಗೊತ್ತಿದ್ದಂಗೆ ಇದೊಂದು 100 ಮೀಟರ್ ಎತ್ತರ ಇರುತ್ತೆ. ಈ ದೇವಾಲಯದ ಇತಿಹಾಸ ಏನ್ ಹೇಳುತ್ತಂದ್ರೆ, ಗುರು ಮಹರ್ಷಿಗಳು ತಪಸ್ ಮಾಡಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಪಡೆದಿರ್ತಾರೆ ಇಲ್ಲಿ. ಕಾರಣ ಏನಂದ್ರೆ ಪೂರ್ವ ಕಾಲದಲ್ಲಿ ಅಂದ್ರೆ ದೇವ್ರ ಕಾಲದಲ್ಲಿ ಗುರು ಮಹರ್ಷಿಗಳು ವಿಷ್ಣು ದೇವರ ಎದೆ ಭಾಗಕ್ಕೆ ಒದ್ದಿರ್ತಾರೆ. ಆದ್ರಿಂದ ಲಕ್ಷ್ಮೀ ದೇವಿಗೆ ಕೋಪ ಬಂದು ಭೂಲೋಕಕ್ಕೆ ಬಂದ್ಬಿಡ್ತಾರೆ. ಅವಾಗ ಗುರು ಮಹರ್ಷಿಗಳಿಗೆ ಸ್ವಾಮಿ ವಿಷ್ಣು ದೇವ ಒಂದು ಶಾಪ ಮತ್ತು ಒಂದು ವರನ ನೀಡಿರ್ತಾರೆ. ಆ ಶಾಪಕ್ಕೆ ಮುಕ್ತಿ ಅಂತ ಈ ತರ ಹೇಳಿರ್ತಾರೆ. ನಾನು ಕಲಿಯುಗದಲ್ಲಿ ವೆಂಕಟರಮಣ ಸ್ವಾಮಿ ಅವತಾರ ಎತ್ತು ಈ ಜಾಗದಲ್ಲಿ ಬಂದು ನಿಮ್ಗೆ ವರ ಕೊಡ್ತೀನಿ ಅಂತ ಹೇಳಿರ್ತಾರೆ. ವೆಂಕಟೇಶ್ವರ ಸ್ವಾಮಿ ಇಲ್ಲಿ ಬಂದು ಆ ಗುರು ಮಹರ್ಷಿಗಳಿಗೆ ದರ್ಶನ ನೀಡಿ ಆ ಗುರು ಮಹರ್ಷಿಗೆ ಶಾಪ ವಿಮುಕ್ತಿ ಮಾಡಿರೋ ಜಾಗ ಇದು ಅಂತ ಇರ್ಬೋದು. ಗೊತ್ತಿಲ್ದಿರೋ ಬಂದಿದೀವಿ. ಇಲ್ಲಿ ಯಾರು ಇಲ್ಲ. ಬನ್ನಿ ಒಳಗಡೆ ತೋರಿಸ್ತೀನಿ ನಿಮ್ಗೆ. ಇದೆಲ್ಲ ಹೊಡೆದಾಕಿದ್ದಾರೆ. ಇದು ಶ್ರಾವಣ ಶನಿವಾರ ಬರ್ತದಾನೆ. ಅವಾಗ ಎಲ್ಲ ಕ್ಲೀನಾಗಿ ರೆಡಿ ಮಾಡ್ತಾರಂತೆ. ನೀವು ನೋಡ್ತಾ ಇದೀರ ತಾನೇ, ಇದೆ 6 ರಂಧ್ರಗಳಿರೋ ಕಿಟಕಿಗಳು. ಇವಾಗ ದೇವ್ರನ್ನ ಮುಚ್ಚಿದ್ದಾರೆ. ಮತ್ತೆ ಶ್ರಾವಣ ಶನಿವಾರಗಳಿಗೆ ಗ್ರ್ಯಾಂಡ್ ಆಗಿ ಓಪನ್ ಆಗುತ್ತೆ. ಇಲ್ಲಿಂದ ನೋಡಿದ್ರೆ ಫುಲ್ಲು ಬಂಗಾರು ತಿರುಪತಿನೇ ಕಾಣಿಸುತ್ತೆ. ಈ ಕಡೆ ಮೇಲೆ ಪಾರ್ವತಮ್ಮನ ಟೆಂಪಲ್ ಇರುತ್ತೆ, ನೀವು ನೋಡ್ಬೋದು. ಇವಾಗ ಬೀಗ ಹಾಕಿದ್ದಾರೆ. ಇವಾಗ ಕ್ಲೋಸ್ ಇರುತ್ತೆ. ಇದೆ ನೋಡಿ ನೀವು, ಇದೆ ಪಾರ್ವತಿ ಅಮ್ಮನ ಟೆಂಪಲ್. ಇವಾಗ ಕ್ಲೋಸ್ ಇದೆ. ನೀವು ಈ ದೃಶ್ಯನ ನೋಡ್ತಾ ಇರ್ಬೋದು. ನೀರ್ ಯಾವ ತರ ಬರ್ತಾ ಇದೆಯೋ ಗೊತ್ತಿಲ್ಲ. ನೀರ್ ಮಾತ್ರ ನೋಡಿ ಹೆಂಗ್ ಬರ್ತಿದ್ಯೋ. ನಮ್ ಗಂಗೆ ಅಂತಿದ್ದು. ಇಲ್ಲಿ ನೋಡಿ ಗ್ಲಾಸ್ಗೆ ಪಾಂಟ್ ಹಾಕೊಟ್ರೆ ಯಾವ ತರ ಕುಡಿತಾ ಇದೆ ಇದು. ಮಂಗನಿಂದ ಮಾನವ ಅನ್ನೋದಕ್ಕೆ ಇದು ದೊಡ್ಡ ಎಕ್ಸಾಂಪಲ್. ನೋಡಿ ಗುರು, ಇದೆ ಕೆರೆ, ತಿರುಪತಿ ಕೆರೆ ಇದು. ಶ್ರೀಲಕ್ಷ್ಮೀ ವೆಂಕಟೇಶ್ವರ ನೀವು ಇದು ನೋಡ್ತಾ ಇರ್ಬೋದು. ಇದೇ ಪ್ರಸಾದ ಕೊಡೋ ಸ್ಥಳ. ಸಕಲ ಶುಭದ ಪ್ರಣತುಲಿವೆ ಕರುಣಾಕರ ಚಿತ್ರ ಸುಮಮೂಲ ಅಂಜಲಿದಿಗೋ ಅಂದುಕೊನು ಮಾದೇವರ ಶ್ರೀಲಕ್ಷ್ಮೀ ವೆಂಕಟೇಶ್ವರ. ಫಸ್ಟ್ ಎಲ್ಲಾರ್ಗು ಬಾಳೆ ಎಲೆನ ಹಾಕ್ತಾರೆ. ಆಮೇಲೆ ಒಂದೊಂದು ಗ್ಲಾಸ್ನ ಕೊಟ್ಕೊಂಡು ಹೋಗ್ತಾರೆ. ಆ ನೀರ್ ಹಾಕಿದ್ದಾದ್ಮೇಲೆ ಎಲ್ಲಾರ್ಗು ಖಾರ ಪೊಂಗಲ್ ಒಂದ್ ಕಡೆಯಿಂದ ಹಾಕೊಂಡ್ ಬರ್ತಾ ಇರ್ತಾರೆ. ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು, ಕ್ಯಾರೆಟ್ ಪಲ್ಯನ ಹಾಕ್ತಾರೆ. ತಿಂದಾದ್ಮೇಲೆ ಅನ್ನ ರಸಂ ಹಾಕ್ತಾರೆ. ಬೇಕಿದ್ರೆ ಮಜ್ಜಿಗೆನೂ ಹಾಕ್ಸ್ಕೊಬಹುದು. ಇನ್ನು ಅನ್ನದಾನ ಮಹಾದಾನ ಅಂದಂಗೆ ಆ ಅನ್ನನ ಕಣ್ಣಿಗೆ ಒತ್ಕೊಂಡು ತಿನ್ಬೋದು. ಸಕಲ ಶುಭದ ಪ್ರಣತುಲಿವೆ ಕರುಣಾಕರ ಚಿತ್ರ ಸುಮಮೂಲ. ಊಟ ಮುಗಿಸ್ಕೊಂಡು ಹಂಗೆ ಒಂದ್ ಸ್ವಲ್ಪ ಮುಂದೆ ಬಂದೆ. ಇಲ್ಲೊಂದು ಆನೆಯ ಚಿತ್ರ ಕಾಣುತ್ತೆ. ಇಲ್ಲಿಂದ ಮೇಲೆ ನೋಡಿದ್ರೆ ಗೋಪುರನು ಫುಲ್ಲು ಮುಚ್ಚಿಬಿಟ್ಟಿದ್ದಾರೆ. ಹಂಗೆ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ಸ್ವಾಮಿಯ ಪಾದಗಳು ಕಾಣುತ್ತೆ. ವೆಂಕಟೇಶ್ವರ ಗೋವಿಂದ 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 ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ.
ನೀವ್ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನವಿಲ್ ಒಂದು ಕಾಣಿಸ್ತಿದೆ, ಇರಿ ಹತ್ರ ಹೋಗಿ ನೋಡಿಸ್ತೀನಿ. ಭಯವರದ ಸಕಲ ಶುಭದ ಪ್ರಣತುಲಿವೆ ಕರುಣಾಕರ ಚಿತ್ರ ಸುಮಮುಲ ಅಂಜಲಿದಿಗೋ ಅಂದುಕೊನು ದೇವರ ಶ್ರೀಲಕ್ಷ್ಮೀ ವೆಂಕಟೇಶ್ವರ. ನೀವು ಏನಾದ್ರೂ ಬೆಂಗಳೂರಿಂದ ಬಸ್ಸಲ್ಲಿ ಜಾಗಕ್ಕೆ ಬರ್ಬೇಕಂದ್ರೆ ಫಸ್ಟ್ ಬೆಂಗಳೂರಲ್ಲಿ ಬಸ್ ಹತ್ಕೊಳ್ಳಿ, ಕೋಲಾರಲ್ಲಿ ಇಳ್ಕೊಳ್ಳಿ, ಕೋಲಾರಲ್ಲಿ ಇಳ್ಕೊಂಡಿದ್ದಾದ್ಮೇಲೆ ಬೇತ್ಮಂಗ್ಲ ಬಸ್ ಹತ್ಕೊಳ್ಳಿ, ಬೇತ್ಮಂಗ್ಲದಲ್ಲಿ ಇಳ್ಕೊಳ್ಳಿ. ಅಲ್ಲಿಂದ ಬೇಜಾನ್ ಬಸ್ಗಳು ಹೋಗ್ತಾ ಇರುತ್ತೆ, ಆಟೋಗಳು ಹೋಗ್ತಾ ಇರುತ್ತೆ. ನೀವು ಈ ಜಾಗಕ್ಕೆ ಒಂದ್ಸತಿ ವಿಸಿಟ್ ಮಾಡಿ ಈ ತರ ಕಂಟೆಂಟ್ ಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.